ನಮಸ್ಕಾರ ವಿದ್ಯಾರ್ಥಿಗಳೇ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ DSCRT ವತಿಯಿಂದ ಆಯೋಜಿಸಲಾಗಿರುವ NTSC ಪರೀಕ್ಷಾ ಸಿದ್ಧತಾ ಸರಣಿಯ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಈಗಾಗಲೇ NTSC ಪರೀಕ್ಷೆಗೆ ಬೇಕಾದಂಥ ಸಿದ್ಧತೆಗಳನ್ನು ಸಮಾಜ ವಿಜ್ಞಾನ ವಿಷಯದಲ್ಲಿ ಮಾಡಿಕೊಂಡಿದ್ದೀರಿ. ಈ ಪರೀಕ್ಷೆಯನ್ನು ಸಮಾಜ ವಿಜ್ಞಾನ ವಿಷಯದಲ್ಲಿ ಯಾವ ರೀತಿಯಾಗಿ ಎದುರಿಸಬೇಕು, ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರಬಹುದು, ಆ ಪ್ರಶ್ನೆಗಳಿಗೆ ಉತ್ತರಿಸುವ ಬಗೆ ಹೇಗೆ ಅನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ವೀಕ್ಷಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ತವೆ, ಪ್ರಶ್ನೆಯ ವಿಧಾನ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಕೇಳಲಾಗುವಂತಹ ಎಲ್ಲಾ ಪ್ರಶ್ನೆಗಳು MCQ ರೂಪದಲ್ಲಿರುತ್ತೆ. ನೀವು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸುವಂತಹದ್ದು ಕಡ್ಡಾಯ. ಪ್ರತಿ ಪ್ರಶ್ನೆಗೂ 1 ಅಂಕ ಇದ್ದು ಯಾವುದೇ ಋಣಾತ್ಮಕವಾದಂಥ ಅಂಕ ಇರೋದಿಲ್ಲ. OMR ಪುಟದಲ್ಲಿ ಪ್ರತಿ ಪ್ರಶ್ನೆ ಸಂಖ್ಯೆಗೆ ಸರಿ ಹೊಂದುವ ಉತ್ತರವನ್ನ ಗುರುತಿಸಲು ನೀಡಿರುವ 4 ವೃತ್ತಗಳ ಪೈಕಿ ಸರಿಯಾದ ಉತ್ತರದ 1 ವೃತ್ತವನ್ನ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಉಪಯೋಗಿಸಿ ನೀವು ಶೇಡ್ ಮಾಡಬೇಕು. ಪ್ರತಿ ಸರಿಯಾದಂಥ ಉತ್ತರಕ್ಕೆ ನಿಮಗೆ 1 ಅಂಕವನ್ನು ನೀಡಲಾಗುತ್ತೆ. ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆಗಳ ಸ್ವರೂಪವನ್ನು ನೋಡೋದಾದರೆ, ಇಲ್ಲಿ ಅನೇಕ ವಿಧದ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಪರಿಕಲ್ಪನೆ ಅಥವಾ ಹೇಳಿಕೆಯನ್ನು ಪೂರ್ಣಗೊಳಿಸಿ ಅನ್ನುವಂಥ ಪ್ರಶ್ನೆಗಳು, ವಾಕ್ಯಗಳ ನಡುವಿನ ಸಂಬಂಧವನ್ನು ಗುರುತಿಸಿ ಅನ್ನುವಂಥ ಪ್ರಶ್ನೆಗಳು, ಹೊಂದಿಸಿ ಬರೆಯುವಂತಹದ್ದು, ಹೇಳಿಕೆಗಳನ್ನು ಸರಿಯಾಗಿದೆ ಅಥವಾ ತಪ್ಪಾಗಿದೆ ಅಂತ ಗುರುತಿಸುವಂತಹದ್ದು, ಚಿತ್ರಗಳನ್ನು ಗುರುತಿಸುವಂತಹದ್ದು, ನೀಡಿರುವಂತಹ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸುವುದು, ಈ ರೀತಿಯಾದಂತಹ ಪ್ರಶ್ನೆಗಳ ಸ್ವರೂಪವನ್ನ ನಾವು ಸಮಾಜ ವಿಜ್ಞಾನ ವಿಷಯದಲ್ಲಿ ನಿರೀಕ್ಷೆ ಮಾಡ್ತೀವಿ. ಹಾಗಾದ್ರೆ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಮಾಜ ವಿಜ್ಞಾನ ವಿಷಯದ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಥವಾ ಸ್ಕಾಲಿಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನ ನೋಡೋಣ. ನೀಲಿ ನೀರಿನ ನೀತಿಯನ್ನ ಜಾರಿಗೆ ತಂದವರು ವಾಸ್ಕೋ ಡ ಗಾಮಾ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಅಲ್ಫೋನ್ಸೋ ಡಿ ಅಲ್ಬುಕರ್ಕ್, ರಾಬರ್ಟ್ ಕ್ಲೈವ್. ಬಹಳ ಸುಲಭವಾದಂತ ಪ್ರಶ್ನೆ ಇದು. ಭಾರತಕ್ಕೆ 1498ರಲ್ಲಿ ವಾಸ್ಕೋ ಡ ಗಾಮಾ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದನು. ವಾಸ್ಕೋ ಡ ಗಾಮನ ನಂತರ ಪೋರ್ಚುಗೀಸರ ಮೊದಲ ವೈಸರಾಯ್ ಆಗಿ ಆಗಮಿಸಿದ್ದು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಭಾರತದಲ್ಲಿ ವೈಸರಾಯ್ ಆಗಿ ಆಗಮಿಸಿದ ನಂತರ ಒಂದು ಹೊಸ ನೀತಿಯನ್ನು ಜಾರಿಗೆ ತಂದನು. ಆ ನೀತಿಯನ್ನು ನಾವು ನೀಲಿ ನೀರಿನ ನೀತಿ ಅಂತ ಕರಿತೀವಿ. ಹೌದು, ನಿಮ್ಮ ಉತ್ತರ ಸರಿಯಾಗಿದೆ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದಿದ್ದು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಯಾರು? ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯ್. ಯಾರ ನಂತರ ಭಾರತಕ್ಕೆ ಬಂದ? ವಾಸ್ಕೋ ಡ ಗಾಮನ ನಂತರ ಭಾರತಕ್ಕೆ ಬಂದ್ರ. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾನ ನಂತರ ಬಂದಿದ್ದು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಲ್ವಾ? ಇಲ್ಲಿ ಗಮನಿಸಬೇಕು, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಭಾರತಕ್ಕೆ ವೈಸರಾಯಾಗಿ ಬಂದಾಗ ಆತನ ಉದ್ದೇಶ ಏನಾಗಿತ್ತು ಅಂದ್ರೆ, ಸಮುದ್ರದ ಮೇಲೆ ಹಿಡಿತವನ್ನು ಸಾಧಿಸಬೇಕು. ಭೂಮಿಯ ಮೇಲೆ ಹಿಡಿತವನ್ನು ಸಾಧಿಸುವುದಕ್ಕಿಂತ ಸಮುದ್ರದ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಆತನು ನೀಲಿ ನೀರಿನ ನೀತಿಯನ್ನ ಜಾರಿಗೆ ತಂದನು. ಇದು ಬಹಳ ಸುಲಭವಾದಂಥ ಪ್ರಶ್ನೆ. ಈ ಮಾದರಿಯ ಪ್ರಶ್ನೆಗಳನ್ನ ನಾವು ಹೆಚ್ಚಾಗಿ ನಿರೀಕ್ಷೆ ಮಾಡೋದಿಲ್ಲ, ಯಾಕಂದ್ರೆ ಇದು ಬಹಳ ಸುಲಭವಾಗಿದೆ. ಇದನ್ನ ಸ್ವಲ್ಪ ಕಠಿಣ ರೂಪದಲ್ಲಿ ನೀಡಿದ್ರೆ ಹೆಂಗಿರುತ್ತೆ ನೋಡಿ. ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆ. ಈ ಪ್ರಶ್ನೆ ಸ್ವರೂಪ ಸ್ವಲ್ಪ ಕಠಿಣವಾದದ್ದು ಅಲ್ವಾ? ಘಟನೆಗಳನ್ನು ಕೊಟ್ಟಿದ್ದಾರೆ, ನೀವು ಈ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಅಂದ್ರೆ ಈ ಘಟನೆಗಳು ನಡೆದಂತಹ ಇಸವಿಗಳ ಆಧಾರದ ಮೇಲೆ ನೀವು ಸರಿಯಾಗಿ ಜೋಡಿಸಬೇಕು. ಮೊದಲನೇದೇನು? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರದ ಸುಲ್ತಾನ್ನಿಂದ ಗೋವಾವನ್ನ ಗೆದ್ದನು. ಯಾವಾಗ ಗೆದ್ದಿದ್ದು? 1510ರಲ್ಲಿ. 1510ರಲ್ಲಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರದ ಸುಲ್ತಾನ್ನಿಂದ ಗೋವಾವನ್ನ ಗೆದ್ದ. ಕಾನ್ಸ್ಟಾಂಟಿನೋಪಲ್ ನಗರದ ವಶ. ಆಟೋಮನ್ ಟರ್ಕರು ಸಾಮಾನ್ಯ ಶಕ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ್ರು. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದದ್ದು ವಾಸ್ಕೋ ಡ ಗಾಮಾ. ಎಷ್ಟನೇ ಇಸ್ವಿಯಲ್ಲಿ? ಸಾಮಾನ್ಯ ಶಕ 1498ರಲ್ಲಿ. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು? ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಗಿರುವ ಮತ್ತೊಂದು ಹೆಸರು ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಅಥವಾ ಅವರು ನೆದರ್ಲ್ಯಾಂಡ್ ದೇಶದವರು, ಹಾಲೆಂಡ್ ದೇಶದವರು. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಆರಂಭವಾಗಿದ್ದು 1602ರಲ್ಲಿ. ಈಗ ನಿಮಗೆ ಈ ಘಟನೆಗಳು ನಡೆದಂತಹ ಇಸ್ವಿಗಳು ಗೊತ್ತಾಯಿತು. ಈ ಇಸ್ವಿಗಳ ಆಧಾರದ ಮೇಲೆ ನೀವೇನ್ ಮಾಡಬೇಕು? ಜೋಡಿಸ್ತಾ ಹೋಗ್ಬೇಕು.
ಪರೀಕ್ಷೆಯಲ್ಲಿ ಇಂಥ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ಮೊದಲು ನೀವು ಮಾಡಬೇಕಾಗಿರುವಂತಹದ್ದು ಈ ಘಟನೆಗಳು ಯಾವಾಗ ನಡೆಯಿತು ಅನ್ನೋದನ್ನ ನೀವು ನೆನಪು ಮಾಡ್ಕೋಬೇಕು. ಈಗ ಇದನ್ನ ನಾವು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸ್ತಾ ಹೋಗೋಣ. ಈ ಘಟನೆಗಳಲ್ಲಿ ಮೊದಲು ನಡೆದದ್ದು ಆಪ್ಷನ್ ಬಿ, ಕಾನ್ಸ್ಟಾಂಟಿನೋಪಲ್ ನಗರದ ವಶ. ಆಮೇಲೆ ಯಾವ್ದು ನಡೀತು? ಸಿ, ಆಮೇಲೆ ಎ, ಆಮೇಲೆ ಡಿ. ಹೀಗಾಗಿ ಆಪ್ಷನ್ 4 ಸರಿಯಾದಂತಹ ಉತ್ತರ ಅಲ್ವಾ? ಮೊದಲು ನಡೆದದ್ದು ಬಿ, ಕಾನ್ಸ್ಟಾಂಟಿನೋಪಲ್ ನಗರದ ವಶ. ಆಮೇಲೆ ನಡೆದದ್ದು ವಾಸ್ಕೋಡಗಾಮ ಕಾಪಡ್ ಎನ್ನುವಂತಹ ಸ್ಥಳಕ್ಕೆ ಬಂದು ತಲುಪಿದನು. ಅಲ್ಫೋನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರದ ಸುಲ್ತಾನಿಂದ ಗೋವಾವನ್ನು ಗೆದ್ದನು. ಕೊನೆಯದಾಗಿ ನಡೆದದ್ದು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ. 3ನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಪ್ಲಾಸಿ ಕದನದ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಸರಿಯಾದಂತ ಹೇಳಿಕೆಗಳನ್ನು ನೀವು ಗುರುತಿಸಬೇಕು. ಪ್ಲಾಸಿ ಕದನ 1453ರಲ್ಲಿ ನಡೆಯಿತು. ಯಾರ ನಡುವೆ? ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ನಡೆದಂತ ಕದನ ಇದು. ಬ್ರಿಟಿಷರು ಮೊದಲ ಬಾರಿಗೆ ಭಾರತೀಯ ರಾಜನನ್ನ ಎದುರಿಸಿದಂತ ಯುದ್ಧ ಇದು. ಈ ಯುದ್ಧದ ನಂತರ, ಪ್ಲಾಸಿ ಕದನದ ನಂತರ ಅನೇಕ ಪರಿಣಾಮಗಳು ಉಂಟಾದವು. ನೀವು ಏನ್ ಮಾಡಬೇಕು? ನೀಡಿರುವಂತಹ ಪರಿಣಾಮಗಳಲ್ಲಿ ಸರಿಯಾದಂತ ಪರಿಣಾಮಗಳು ಯಾವುದು ಅಂತ ಹೇಳಬೇಕು. ನೋಡೋಣ. ಈ ಯುದ್ಧ ಅಂದ್ರೆ ಪ್ಲಾಸಿ ಕದನ ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನ ಪ್ರದರ್ಶಿಸಿತು. ಖಂಡಿತವಾಗಿಯೂ ಪ್ಲಾಸಿ ಕದನದ ಸಂದರ್ಭದಲ್ಲಿ ಭಾರತೀಯರಲ್ಲಿದ್ದಂತ ಅನೈಕ್ಯತೆ, ಅಸಂಘಟನೆ ಮತ್ತು ವ್ಯಾಪಾರಿ ವರ್ಗದ ಲೋಭಿತನ ಅನ್ನೋದು ಎಲ್ರಿಗೂ ಗೊತ್ತಾಯಿತು. ಹೀಗಾಗಿ ಇದು ಸರಿಯಾಗಿದೆ. ಮೀರ್ ಖಾಸಿಂ ಬಂಗಾಳದ ನವಾಬನಾದನು. ಇಲ್ಲಿ ಗಮನಿಸಬೇಕು ಮಕ್ಕಳೇ, ಪ್ಲಾಸಿ ಕದನದ ನಂತರ ಸಿರಾಜುದ್ದೌಲನು ಯುದ್ಧದಲ್ಲಿ ಮಡಿದನು. ಸಿರಾಜುದ್ದೌಲನ ಮರಣದ ನಂತರ ಬಂಗಾಳದ ನವಾಬನಾಗಿದ್ದು ಮೀರ್ ಜಾಫರ್, ಮೀರ್ ಖಾಸಿಂ ಅಲ್ಲ. ಹೀಗಾಗಿ ಆಪ್ಷನ್ ಬಿ ತಪ್ಪಾಗಿದೆ. ಮೂರನೇ ಹೇಳಿಕೆ ನೋಡ್ತಾ ಇದ್ದೀರಿ. ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನ ಪಡೆಯಿತು. ಕಂಪನಿ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಮೇಲೆ ಸಂಪೂರ್ಣವಾದಂತಹ ಅಧಿಕಾರವನ್ನು ಪಡೆದುಕೊಳ್ತು. ಇದು ಸರಿಯಾಗಿದೆ. ಆಪ್ಷನ್ ಡಿ, ಸಿರಾಜುದ್ದೌಲನು ಕಲ್ಕತ್ತಾದ ಮೇಲೆ ದಾಳಿ ನಡೆಸಿದ. ಅದನ್ನು ನಾವು ಕಪ್ಪು ಕೋಣೆ ದುರಂತ ಅಂತ ಕರಿತೀವಿ. ಆ ದಾಳಿಗೆ ಪರಿಹಾರವಾಗಿ ಮೀರ್ ಜಾಫರನು ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡಬೇಕಾಯಿತು. ಇದು ಸಹ ಸರಿಯಾಗಿದೆ. ಮೀರ್ ಜಾಫರ್ ಯಾಕೆ ನೀಡಬೇಕಾಯಿತು ಅಂದ್ರೆ ಪ್ಲಾಸಿ ಕದನದ ನಂತರ ಬಂಗಾಳದ ನವಾಬನಾಗಿದ್ದು ಮೀರ್ ಜಾಫರ್. ಹೀಗಾಗಿ ಎ ಸರಿಯಾಗಿದೆ, ಸಿ ಸರಿಯಾಗಿದೆ, ಡಿ ಸರಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 4, ಎ, ಸಿ ಮತ್ತು ಡಿ ಮಾತ್ರ ಸರಿ. 4ನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಈ ಕೆಳಗಿನ ಒಪ್ಪಂದಗಳ ಸರಿಯಾದ ಕಾಲಾನುಕ್ರಮಣಿಕೆ. ಇಲ್ಲಿ 4 ಒಪ್ಪಂದಗಳನ್ನ ಕೊಟ್ಟಿದ್ದಾರೆ. ಆಕ್ಸ್ಲಾ ಚಾಪೆಲ್ ಒಪ್ಪಂದ ಎಲ್ಲದರಲ್ಲೂ ಇದೆ, ಪಾಂಡಿಚೇರಿ ಒಪ್ಪಂದ ಎಲ್ಲದರಲ್ಲೂ ಇದೆ, ಪ್ಯಾರಿಸ್ ಒಪ್ಪಂದ ಎಲ್ಲದರಲ್ಲೂ ಇದೆ, ಸಾಲ್ಬಾಯ್ ಒಪ್ಪಂದ ಕೂಡ ಇದೆ. ಈ 4 ಒಪ್ಪಂದಗಳಲ್ಲಿ ಮೊದಲು ನಡೆದಂತ ಒಪ್ಪಂದ ಯಾವುದು, ನಂತರ ಯಾವುದು, 3ನೇದಾಗಿ ಯಾವ್ದು ನಡೀತು, 4ನೇದಾಗಿ ಯಾವ್ದು ನಡೀತು ಅಂತ ನೀವು ಕಾಲಾನುಕ್ರಮಣಿಕೆಯಲ್ಲಿ ಅವುಗಳನ್ನು ಜೋಡಿಸಬೇಕು. ಇಂಥ ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಉತ್ತರಿಸುವಾಗ ನೀವು ಈ ಒಪ್ಪಂದಗಳಿಗೆ ಸಹಿ ಹಾಕಿದಂತ ವರ್ಷಗಳು ನಿಮಗೆ ಗೊತ್ತಿರಬೇಕು. ಆಕ್ಸ್ಲಾ ಚಾಪೆಲ್ ಒಪ್ಪಂದ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಕಾರ್ನಾಟಿಕ್ ಯುದ್ಧಗಳು ನಡೆದವು. ಅದರಲ್ಲಿ ಮೊದಲನೇ ಕಾರ್ನಾಟಿಕ್ ಯುದ್ಧದ ನಂತರ ಸಹಿ ಹಾಕಲ್ಪಟ್ಟಂತ ಒಪ್ಪಂದ ಯಾವುದು? ಆಕ್ಸ್ಲಾ ಚಾಪೆಲ್ ಒಪ್ಪಂದ. ಹೀಗಾಗಿ ಆಕ್ಸ್ಲಾ ಚಾಪೆಲ್ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು? 1748ರಲ್ಲಿ ಇದಕ್ಕೆ ಸಹಿ ಹಾಕಲಾಯಿತು. ಇನ್ನೊಂದು ಯುದ್ಧ ಯಾವುದು ಅಂದ್ರೆ ಅದು 2ನೇ ಕಾರ್ನಾಟಿಕ್ ಯುದ್ಧ. ಈ ಯುದ್ಧ ಕೂಡ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಈ ಯುದ್ಧದ ನಂತರ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಅದುವೇ ಪಾಂಡಿಚೇರಿ ಒಪ್ಪಂದ. ಸಹಿ ಹಾಕಲಾದ ವರ್ಷ 1754. 3ನೇ ಕಾರ್ನಾಟಿಕ್ ಯುದ್ಧ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂತ ಯುದ್ಧ. ಭಾರತದಲ್ಲಿ ಫ್ರೆಂಚರ ಆಡಳಿತಕ್ಕೆ ಅಂತ್ಯ ಹಾಡಿದಂತ ಯುದ್ಧನೇ ಅದು 3ನೇ ಕಾರ್ನಾಟಿಕ್ ಯುದ್ಧ. 3ನೇ ಕಾರ್ನಾಟಿಕ್ ಯುದ್ಧದ ಅಂತ್ಯದ ವೇಳೆಗೆ ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು 1763ರಲ್ಲಿ. ಈ 3 ಒಪ್ಪಂದಗಳು ನಡೆದದ್ದು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ.
ಕೊನೆಯ ಒಪ್ಪಂದ ಕಾಣಿಸ್ತಾ ಇದೆ ನೋಡಿ, ಸಾಲ್ಬಾಯ್ ಒಪ್ಪಂದ. ಸಾಲ್ಬಾಯ್ ಒಪ್ಪಂದ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಸಹಿ ಹಾಕಲಾಯಿತು. ಈ ಒಪ್ಪಂದಕ್ಕೆ ಯಾರ ನಡುವೆ ಈ ಒಪ್ಪಂದ ನಡೆಯಿತು? ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೆಯಿತು 1782ರಲ್ಲಿ. ಈಗ ನೋಡಿ ಮಕ್ಕಳೇ, ಎಲ್ಲಾ ಒಪ್ಪಂದಗಳಿಗೆ ಸಹಿ ಹಾಕಿದಂತಹ ವರ್ಷ ನಿಮಗೆ ಗೊತ್ತಾಯಿತು. ಈ ವರ್ಷಗಳ ಆಧಾರದ ಮೇಲೆ ನೀವೇನ್ ಮಾಡಬೇಕು, ಯಾವ ಒಪ್ಪಂದ ಮೊದಲು ಬಂತು, ಯಾವ ಒಪ್ಪಂದ ನಂತರ ಬಂತು ಅನ್ನೋದನ್ನ ನೀವು ಗುರುತಿಸಬೇಕು. ಈಗ ಜೋಡಿಸ್ತಾ ಹೋಗಿ, ಮೊದಲನೇದು 1748 ಇದೆ, ಎರಡನೇ ಒಪ್ಪಂದ 1754 ಇದೆ, ನಾಲ್ಕನೇದಲ್ಲಿ 1782 ಇದೆ. ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 1. ಆಪ್ಷನ್ 1 ಸರಿಯಾದಂತಹ ಉತ್ತರ. ಯಾಕಂದ್ರೆ ಆಕ್ಸ್ಲಾ ಚಾಪೆಲ್ ಒಪ್ಪಂದಕ್ಕೆ ಮೊದಲು ಸಹಿ ಹಾಕಲಾಯಿತು, ನಂತರ ಪಾಂಡಿಚೇರಿ ಒಪ್ಪಂದ, ನಂತರ ಪ್ಯಾರಿಸ್ ಒಪ್ಪಂದ, ನಂತರ ಸಾಲ್ಬಾಯ್ ಒಪ್ಪಂದ. ಈ ಮಾದರಿಯ ಪ್ರಶ್ನೆಗಳನ್ನ ನಾವು NTSC ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ನಿರೀಕ್ಷೆ ಮಾಡ್ತೀವಿ. 5ನೇ ಪ್ರಶ್ನೆಯನ್ನ ನೋಡ್ತಾ ಇದ್ದೀರಿ ಮಕ್ಕಳೇ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನ ಆರಿಸಿ. 2 ಹೇಳಿಕೆಗಳನ್ನು ಕೊಡಲಾಗಿದೆ. ಮೊದಲನೇದು ಪ್ರತಿಪಾದನೆ ಅಥವಾ ಅಸರ್ಷನ್, ಎರಡನೇದು ಸಮರ್ಥನೆ ಅಥವಾ ರೀಸನಿಂಗ್. ಪ್ರತಿಪಾದನೆಯಲ್ಲಿ ಏನ್ ಹೇಳಲಾಗಿದೆ? 1857ರ ದಂಗೆಯ ಸಂದರ್ಭದಲ್ಲಿ ಸಿಪಾಯಿಗಳು ಜನರ ವಿಶ್ವಾಸವನ್ನ ಕಳೆದುಕೊಂಡ್ರು. ಇದಕ್ಕೆ ಸಮರ್ಥನೆ ನೋಡಿ, 1857ರ ದಂಗೆಯ ಸಂದರ್ಭದಲ್ಲಿ ಸಿಪಾಯಿಗಳು ಲೂಟಿ, ದರೋಡೆಯಂತ ಗಂಭೀರವಾದಂತ ತಪ್ಪುಗಳನ್ನ ಎಸಗಿದ್ರು. ಹೇಳಿಕೆಗಳನ್ನ ಓದಿದಾಗ ನಿಮ್ಗೆ ಏನ್ ಗೊತ್ತಾಯ್ತು? 2 ಹೇಳಿಕೆಗಳು ಸರಿಯಾಗಿವೆ ಮಕ್ಕಳೇ. ಯಾಕೆ ಅಂದ್ರೆ 1857ರ ದಂಗೆಯ ವಿಫಲತೆಗೆ ಒಂದು ಕಾರಣ ಏನು ಅಂದ್ರೆ ಸಿಪಾಯಿಗಳು ಜನರ ವಿಶ್ವಾಸವನ್ನ ಕಳೆದುಕೊಂಡದ್ದು ಒಂದು ಕಾರಣ. ಯಾಕೆ ಅವರು ಜನರ ವಿಶ್ವಾಸವನ್ನ ಕಳೆದುಕೊಂಡ್ರು ಅಂದ್ರೆ ಸಿಪಾಯಿಗಳು ಜನರಿಗೆ ಮೋಸ ಮಾಡಿದ್ರು. ಯಾವ ರೀತಿಯಲ್ಲಿ ಮೋಸ ಮಾಡಿದ್ರು ಅಂದ್ರೆ ಲೂಟಿ, ದರೋಡೆ ಅಂತ ಗಂಭೀರವಾದಂತ ತಪ್ಪುಗಳನ್ನು ಎಸಗುವ ಮೂಲಕ ಜನರಿಗೆ ಮೋಸ ಮಾಡಿದ್ರು. ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು? ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಇದು ಎಯ ಸರಿಯಾದಂತಹ ವಿವರಣೆಯಾಗಿದೆ. ಹೀಗಾಗಿ ಆಪ್ಷನ್ 3 ಸರಿಯಾದಂತಹ ಉತ್ತರ. 6ನೇ ಪ್ರಶ್ನೆಯನ್ನ ನೋಡೋಣ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿ. 4 ಹೇಳಿಕೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಹೇಳಿಕೆಗಳು ಯಾವ ಸಂಸ್ಥಾನಕ್ಕೆ ಸಂಬಂಧಿಸಿದ್ದು ಅಂತ ನೀವು ಹೇಳಬೇಕು. 4 ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ. ಹೈದರಾಬಾದ್, ಜುನಾಗಢ್, ಜಮ್ಮು ಕಾಶ್ಮೀರ ಮತ್ತು ಗೋವಾ. ಈ 4 ಸಂಸ್ಥಾನಗಳಿಗೆ ಸಂಬಂಧಪಟ್ಟ ಹೇಳಿಕೆ ಯಾವುದು ಅಂತ ನೀವು ಗುರುತಿಸಬೇಕು. ಇದರ ನವಾಬ ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿ ವಿಲೀನೀಕರಣ ಕಾನೂನಿಗೆ ಸಹಿ ಹಾಕಿದನು. ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿದ್ರು. ಇದನ್ನು ಎದುರಿಸಲಾಗದೆ ನವಾಬನು ತನ್ನ ರಾಜ್ಯವನ್ನು ಬಿಟ್ಟು ಪಲಾಯನ ಮಾಡ್ತಾನೆ. ಅಲ್ಲಿನ ದಿವಾನರು ಭಾರತ ಸರ್ಕಾರಕ್ಕೆ ಮಾಡಿದಂಥ ಮನವಿಯನ್ನು ಆಧರಿಸಿ ಸೈನ್ಯವನ್ನು ಕಳುಹಿಸಿ ಈ ಸಂಸ್ಥಾನದಲ್ಲಿ ಶಾಂತಿಯನ್ನ ಸ್ಥಾಪಿಸಲಾಯಿತು. ಈ 4 ಹೇಳಿಕೆಗಳು ಸಂಬಂಧಿಸಿದ್ದು ಯಾವುದಕ್ಕೆ? ಜುನಾಗಢ್. ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಜುನಾಗಢ್. ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ತೀವಿ. 7ನೇದು ನೋಡಿ ಮಕ್ಕಳೇ, ಕೆಳಗೆ ನೀಡಿರುವ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರ ಚಿತ್ರಗಳನ್ನು ನೀವು ಗಮನಿಸಿ ಅವುಗಳು ಇರುವ ಕ್ರಮದಂತೆ ಅವರಿಗೆ ಸಂಬಂಧಿಸಿದ ಹೇಳಿಕೆಗಳ ಗುಂಪನ್ನ ನೀವೇನ್ ಮಾಡಬೇಕು? ಆರಿಸಬೇಕು. 4 ಚಿತ್ರ ಕೊಟ್ಟಿದ್ದಾರೆ. ಚಿತ್ರದ ಕೆಳಗಡೆ ಸಮಾಜ ಸುಧಾರಕರ ಹೆಸರು ಕೂಡ ಇದೆ. ಕೆಳಗಡೆ ನೋಡಿ ABCDಯಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನ, ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ರಾಜಾರಾಮ್ ಮೋಹನ್ ರಾಯ್ ಇವರಿಗೆ ಸಂಬಂಧಿಸಿದಂತಹ ಹೇಳಿಕೆ ಯಾವ್ದಿರಬಹುದು? ಹೌದು, ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಸಂಬಂಧಿಸಿದಂತ ಹೇಳಿಕೆ ಯಾವುದು? ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಎನ್ನುವ ಪತ್ರಿಕೆಯನ್ನ ಆರಂಭಿಸಿದ್ರು. 1ಕ್ಕೆ ಡಿ, ರೋಮನ್ ಲೆಟರ್ 1ಕ್ಕೆ ಡಿ. ದಯಾನಂದ ಸರಸ್ವತಿ ರೋಮನ್ ಲೆಟರ್ 2 ಇದೆ. ದಯಾನಂದ ಸರಸ್ವತಿ ಅವರು ಘೋಷಿಸಿದಂತ ವಾಕ್ಯ ವೇದಗಳಿಗೆ ಮರಳಿ ಎಂಬುದಾಗಿತ್ತು. ಹೀಗಾಗಿ ದಯಾನಂದ ಸರಸ್ವತಿ ಅವರಿಗೆ ಸೂಕ್ತವಾದಂತ ಆಯ್ಕೆ ಯಾವುದು? ಬಿ, ದಯಾನಂದ ಸರಸ್ವತಿ. ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ಸಂಬಂಧಿಸಿದಂತ ಆಯ್ಕೆ ಯಾವುದು? ಗುಲಾಮಗಿರಿ ಎಂಬ ಗ್ರಂಥವನ್ನ ರಚಿಸಿದ್ರು. ರೋಮನ್ ಲೆಟರ್ 3ಕ್ಕೆ ಆಪ್ಷನ್ ಎ ಸರಿಯಾಗಿದೆ. ಕೊನೆಯದಾಗಿ ಶ್ರೀ ನಾರಾಯಣ ಗುರು ಇವರ ಪ್ರಮುಖ ಆಶಯ ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು. 4ಕ್ಕೆ ಸಿ. ಗೊತ್ತಾಯ್ತಲ್ಲ? ಇನ್ನು ನಾವು ಸ್ವಲ್ಪ ಸರಳ ಮಾಡ್ತಾ ಹೋಗೋಣ.
ಗುಲಾಮಗಿರಿ ಎಂಬ ಗ್ರಂಥವನ್ನು ರಚಿಸಿದ್ರು, ರೋಮನ್ ಲೆಟರ್ 3. ಇವರು ಘೋಷಿಸಿದ ವಾಕ್ಯ ವೇದಗಳಿಗೆ ಮರಳಿ ಎಂಬುದಾಗಿತ್ತು, ರೋಮನ್ ಲೆಟರ್ 2. ಇವರ ಪ್ರಮುಖ ಆಶಯ ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು, ರೋಮನ್ ಲೆಟರ್ 4. ಯಾರು? ಶ್ರೀನಾರಾಯಣ ಗುರು. ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಅನ್ನೋ ಪತ್ರಿಕೆನ ಆರಂಭಿಸಿದ್ರು. ಯಾರು? ರಾಜಾರಾಮ್ ಮೋಹನ್ ರಾಯ್, ರೋಮನ್ ಲೆಟರ್ 1. ಹೀಗೆ ಇಂತಹ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಮಕ್ಕಳೇ ಈ ರೀತಿಯಾಗಿ ನೀವು ಇದನ್ನು ಸರಳೀಕರಿಸಿ ಉತ್ತರವನ್ನು ಬರಿಬೇಕು. ಈಗ ನಿಮಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಗಿರ್ಬೋದು. ಆಪ್ಷನ್ 3 ಸರಿಯಾದಂತಹ ಉತ್ತರ. ಚಿತ್ರಗಳನ್ನು ಕೊಟ್ಟು ಅವುಗಳಿಗೆ ಸಂಬಂಧಪಟ್ಟಂಥ ಹೇಳಿಕೆಗಳನ್ನು ಗುರುತಿಸಿ ಅಂದಾಗ ನೀವು ಈ ರೀತಿಯಾದಂತಹ ತಂತ್ರವನ್ನು ಅನುಸರಿಸಿ ಉತ್ತರಿಸುವ ಪ್ರಯತ್ನ ಮಾಡಬೇಕು. 8ನೇ ಪ್ರಶ್ನೆ ನೋಡಿ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ನಡೆದಂಥ ವಿವಿಧ ಘಟನೆಗಳನ್ನ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಈ ಚಿತ್ರವನ್ನು ಹರಿವು ಚಿತ್ರ ಅಂತ ಕರೀತಾರೆ. ನೀವು ಏನ್ ಮಾಡಬೇಕು? ಸರಿಯಾದ ಕಾಲಾನುಕ್ರಮಣದಲ್ಲಿ ಅವುಗಳನ್ನು ಜೋಡಿಸ್ಬೇಕು. 1, 2, 3, 4. ಮೊದಲು ಯಾವ್ದು ನಡೀತು, ಎರಡನೇದು ಯಾವ್ದು ನಡೀತು, ಮೂರನೇದು ಯಾವ್ದು ನಡೀತು, ನಾಲ್ಕನೇದು ಯಾವುದು ನಡೀತು ಅಂತ. ಸವಿನಯ ಕಾನೂನು ಭಂಗ ಚಳವಳಿ ಯಾವಾಗ ನಡೀತು? ಇದನ್ನು ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್ ಅಂತ ಕರೀತಾರೆ. ಇದು ನಡೆದದ್ದು 1930. ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಡೂ ಆರ್ ಡೈ ಅಂತ, ಮಾಡು ಇಲ್ಲವೇ ಮಡಿ ಅಂತ ಗಾಂಧೀಜಿಯವರು ದೇಶದ ಜನರಿಗೆ ಕರೆ ಕೊಟ್ಟಂತಹ ಚಳುವಳಿ ಇದು. ಯಾವಾಗ ನಡೀತು? 1942. ಅಸಹಕಾರ ಚಳುವಳಿ ನಡೆದದ್ದು 1920. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದದ್ದು 1919. ನೋಡಿ ಮಕ್ಕಳೇ, ಈಗ ನಿಮಗೆ ಇಸವಿಗಳು ಗೊತ್ತಾಯಿತು. ಕಾಲಾನುಕ್ರಮದಲ್ಲಿ ಜೋಡಿಸಬೇಕು ಅಂದಾಗ ಇಸ್ವಿಗಳು ನಿಮಗೆ ಗೊತ್ತಾಯಿತು. ಈ ಇಸ್ವಿಗಳ ಆಧಾರದ ಮೇಲೆ ಮೊದಲು ಯಾವ್ದು ನಡೀತು ಅಂತ ನೀವು ಹೇಳಬೇಕು. ಇವುಗಳಲ್ಲಿ ಮೊದಲು ನಡೆದಂಥ ಘಟನೆ ಯಾವುದು? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919ರಲ್ಲಿ ನಡೆಯಿತು. ಆಮೇಲೆ ನಡೆದಿದ್ದು ಅಸಹಕಾರ ಚಳುವಳಿ, ಆಮೇಲೆ ಸವಿನಯ ಕಾನೂನು ಭಂಗ ಚಳುವಳಿ, ಕೊನೆಯದಾಗಿ ಕ್ವಿಟ್ ಇಂಡಿಯಾ ಚಳುವಳಿ. DCAB. ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4. 9ನೇ ಪ್ರಶ್ನೆ ಮಕ್ಕಳೇ, ಕೊಟ್ಟಿರುವ ಹೇಳಿಕೆಗಳನ್ನು ಓದಬೇಕು. ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನ ನೀವು ಗುರುತಿಸಬೇಕು. ಆಯ್ಕೆಗಳಲ್ಲಿ ನೋಡಿ, ವಿಶ್ವಸಂಸ್ಥೆಯ ಸಹಾಯಕ ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ಈ ಸಹಾಯಕ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ಹೇಳಿಕೆಗಳು ಮೇಲೆ ಕಾಣಿಸ್ತಾ ಇದೆ. 4 ಹೇಳಿಕೆಗಳಿದೆ. ಈ ಸಂಸ್ಥೆ ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ 1946ರಲ್ಲಿ ಆರಂಭ ಆಯಿತು. 1953ರಲ್ಲಿ ಇದೊಂದು ಶಾಶ್ವತ ಸಂಸ್ಥೆ ಎನಿಸಿತು. ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗೆ ಪೂರಕವಾದ ಪರಿಸರವನ್ನು ಒದಗಿಸುವುದೇ ಈ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ. 1965ರಲ್ಲಿ ನೊಬೆಲ್ ಬಹುಮಾನ ಗಳಿಸಿತು. ಈ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಾಯಿತು ಅನ್ಕೋತೀನಿ ಮಕ್ಕಳೇ. ಯಾಕೆಂದ್ರೆ ಮಕ್ಕಳ ಕ್ಷೇಮಾಭಿವೃದ್ಧಿ, ಮಹಿಳೆಯರ ಕ್ಷೇಮಾಭಿವೃದ್ಧಿ ಅಂದಾಗ ನಮಗೆ ನೆನಪಾಗುವಂತಹ ಸಂಸ್ಥೆ ಯಾವುದು ಅಂದ್ರೆ ಅದು ಯುನಿಸೆಫ್. ಹೌದು, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯುನಿಸೆಫ್. ಆಪ್ಷನ್ 4 ಸರಿಯಾದಂಥ ಉತ್ತರ. ಯುನಿಸೆಫ್ ಅಂದ್ರೆ ಏನು? ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಈ ಸಂಸ್ಥೆ ಮಕ್ಕಳ ಕ್ಷೇಮಾಭಿವೃದ್ಧಿಗೆ ಆರಂಭ ಆಯಿತು 1946ರಲ್ಲಿ. ಪರ್ಮನೆಂಟ್ ಆರ್ಗನೈಸೇಷನ್ ಆಗಿದ್ದು 1953ರಲ್ಲಿ. ಇದರ ಮುಖ್ಯ ಉದ್ದೇಶ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಯನ್ನು ಸಾಧಿಸುವಂತಹದ್ದು. ಇದರ ಸಾಧನೆಗಾಗಿ 1965ರಲ್ಲಿ ಯುನಿಸೆಫ್ಗೆ ನೊಬೆಲ್ ಬಹುಮಾನವನ್ನು ನೀಡಲಾಯಿತು. ಇದು ಮತ್ತೊಂದು ಮಾದರಿಯ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 10. ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದಂತೆ ನೀಡಿರುವ ಹೇಳಿಕೆಗಳು ಸರಿ, ಟ್ರೂ ಅಥವಾ ತಪ್ಪು, ಫಾಲ್ಸ್ ಎಂಬ ಅನುಕ್ರಮವಾದ ಜೋಡಣೆಯನ್ನು ಆಯ್ಕೆ ಮಾಡಬೇಕು. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ 4 ಹೇಳಿಕೆಗಳು ಸಂಬಂಧಿಸಿದ್ದು ಭಾರತ ಮತ್ತು ರಷ್ಯಾ ನಡುವಣ ಸಂಬಂಧಗಳಿಗೆ. ನೋಡೋಣ, ಸರಿ ಇದೆಯಾ ತಪ್ಪಿದೆಯಾ ನೋಡೋಣ. 1962ರಲ್ಲಿ ಚೀನಾ ನಮ್ಮ ದೇಶದ ಮೇಲೆ ದಾಳಿ ನಡೆಸಿತು. ಚೀನಾ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅದನ್ನು ಖಂಡಿಸಿದ್ದು ಸೋವಿಯತ್ ರಷ್ಯಾ. ಹೀಗಾಗಿ ಎ ಹೇಳಿಕೆ ಸರಿಯಾಗಿದೆ, ಟ್ರೂ. ಎರಡನೇದು, 1966ರಲ್ಲಿ ಭಾರತ ರಷ್ಯಾದೊಂದಿಗೆ ತಾಷ್ಕೆಂಟ್ ಒಪ್ಪಂದವನ್ನು ಮಾಡಿಕೊಂಡಿತು. ತಾಷ್ಕೆಂಟ್ ಒಪ್ಪಂದ 1966ರಲ್ಲಿ ನಡೆಯಿತು ನಿಜ, ಆದರೆ ತಾಷ್ಕೆಂಟ್ ಒಪ್ಪಂದ ನಡೆದದ್ದು ಭಾರತ ಮತ್ತು ರಷ್ಯಾದ ನಡುವೆ ಅಲ್ಲ, ಬದಲಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕುವುದಕ್ಕೆ ನಮಗೆ ಸಹಾಯ ಮಾಡಿದ್ದು ರಷ್ಯಾ. ಹೀಗಾಗಿ
ಬಿ ಹೇಳಿಕೆ ಫಾಲ್ಸ್. ಎಫ್ 1971ರಲ್ಲಿ ಭಾರತ ಮತ್ತು ರಷ್ಯಾ 20 ವರ್ಷಗಳ ಶಾಂತಿ, ಮೈತ್ರಿ ಹಾಗೂ ಸಹಕಾರದ ಒಪ್ಪಂದಕ್ಕೆ ಸಹಿ ಹಾಕಿದವು. ಅದು ಸಹ ಸರಿಯಾಗಿದೆ, ಟ್ರೂ. ಭಾರತದ ಬಿಲಾಯ್ ಮತ್ತು ಬಕ್ಯಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸೋವಿಯತ್ ರಷ್ಯಾ ನೆರವನ್ನ ನೀಡಿತು. ಹೀಗಾಗಿ ಇದು ಸಹ ಟ್ರೂ. ನೋಡಿ, ಟಿ. ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 2 ಸರಿಯಾದಂತಹ ಉತ್ತರ. ಇಂತಹ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಇಂಥ ಪ್ರಶ್ನೆಗಳನ್ನು ಕೇಳದಂಥ ಸಂದರ್ಭದಲ್ಲಿ ನೀವು ಸರಿ ಇದೆಯಾ ತಪ್ಪಿದೆಯಾ ಅಂತ ಅದ್ರ ಮುಂದೆ ಬರೆದು ಸುಲಭವಾಗಿ ಉತ್ತರವನ್ನು ಕಂಡುಹಿಡಿಯುವುದಕ್ಕೆ ಸಾಧ್ಯ ಇದೆ. 11ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಪ್ರಶ್ನೆ ಮಕ್ಕಳೇ. ಎ ಪಟ್ಟಿ ಮತ್ತೆ ಬಿ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಎ ಪಟ್ಟಿಯಲ್ಲಿ ಸಮಾಜಶಾಸ್ತ್ರಜ್ಞರ ಹೆಸರುಗಳನ್ನು ಕೊಟ್ಟಿದ್ದಾರೆ. ಬಿ ಪಟ್ಟಿಯಲ್ಲಿ ಈ ಸಮಾಜಶಾಸ್ತ್ರಜ್ಞರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನೀವು ಅವುಗಳನ್ನು ಹೊಂದಿಸಿ ಬರಿಬೇಕು. ನೋಡೋಣ. ಆಗಸ್ಟ್ ಕಾಮ್ಟೆ ಅಂದಾಗ ನಮಗೆ ನೆನಪಾಗುವಂಥದ್ದು ಯಾವುದು? ಪಾಸಿಟಿವ್ ಫಿಲಾಸಫಿ. ಎರಡನೇದು ಕಾರ್ಲ್ ಮಾರ್ಕ್ಸ್ ಅಂದಾಗ ನಮಗೆ ನೆನಪಾಗುವಂತಹದ್ದು ದಿ ಹೋಲಿ ಫ್ಯಾಮಿಲಿ. ಎಮಿಲಿ ಡೆರ್ಕಿಮ್ ಅಂದಾಗ ನೆನಪಾಗುವಂತಹದ್ದು ಸುಸೈಡ್. ಮ್ಯಾಕ್ಸ್ ವೆಬ್ಬರ್ ಅಂದಾಗ ನಮಗೆ ನೆನಪಾಗುವಂತಹದ್ದು ದಿ ಸಿಟಿ. ಇನ್ನು ಸ್ವಲ್ಪ ಸುಲಭವಾಗಿ ಇದನ್ನು ಕಂಡುಹಿಡಿಯೋದು ಹೆಂಗೆ ಅಂದ್ರೆ ಆಗಸ್ಟ್ ಕಾಮ್ಟೆ ಎಗೆ 3, ಕಾರ್ಲ್ ಮಾರ್ಕ್ಸ್ ದಿ ಹೋಲಿ ಫ್ಯಾಮಿಲಿ, ಎಮಿಲಿ ಡೆರ್ಕಿಮ್ ಸುಸೈಡ್, ಮ್ಯಾಕ್ಸ್ ವೆಬ್ಬರ್ ದಿ ಸಿಟಿ. ಅಲ್ವಾ? ಈಗ ನಿಮಗೆ ಉತ್ತರ ಗೊತ್ತಾಗಿರ್ಬೋದು. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಸರಿಯಾದಂತಹ ಉತ್ತರ. ಹೊಂದಿಸಿ ಬರೆಯಿರಿ ಮಾದರಿಯ ಪ್ರಶ್ನೆಗಳನ್ನು ನಾವು ಸಮಾಜ ವಿಜ್ಞಾನ ವಿಷಯದಲ್ಲಿ ನಿರೀಕ್ಷೆ ಮಾಡ್ತೀವಿ. ಈ ಮಾದರಿಯ ಪ್ರಶ್ನೆಗಳಿಗೂ ಸಹ ನೀವು ಸಿದ್ಧತೆಯನ್ನ ಮಾಡ್ಕೋಬೇಕಾಗತ್ತೆ. 12ನೇ ಪ್ರಶ್ನೆ, ಅಸ್ಪೃಶ್ಯತೆಯನ್ನು ನಿವಾರಿಸುವುದಕ್ಕೆ ಸರ್ಕಾರ ಅನೇಕ ಶಾಸನಾತ್ಮಕ ಕ್ರಮಗಳನ್ನು ಕೈಗೊಂಡಿದೆ. ಆ ಕ್ರಮಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವುಗಳು ಸರಿ ಇದೆಯಾ ತಪ್ಪಿದೆಯಾ ನೀವು ಹೇಳಬೇಕು. ಅದರಲ್ಲೂ ವಿಶೇಷವಾಗಿ ತಪ್ಪಾದ ಹೇಳಿಕೆಗಳನ್ನು ನೀವು ಆಯ್ಕೆ ಮಾಡಬೇಕು. ಸರಿಯಾಗಿರೋದು ಬೇಡ. ಈ 4 ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು ನೋಡ್ತಾ ಹೋಗೋಣ. ಸಂವಿಧಾನದ 24ನೇ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧಿಸಿದೆ ಅಂತ ಕೇಳಿದ್ದಾರೆ. ಆದ್ರೆ ಇದು ತಪ್ಪು. ಯಾಕೆ ತಪ್ಪು ಮಕ್ಕಳೇ? ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧಿಸಿದೆ. ಎರಡನೇದು, ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1955ರಲ್ಲಿ ಜಾರಿಗೊಳಿಸಿತು. ಇದು ಸರಿಯಾಗಿದೆ. 1955ರ ಕಾಯ್ದೆಯ ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ 1976ರಲ್ಲಿ ಮಾರ್ಪಾಡುಗೊಳಿಸಲಾಯಿತು. ಈ ಹೇಳಿಕೆ ಸಹ ಸರಿಯಾಗಿದೆ. 1989ರ ಶಾಸನವು ಅಸ್ಪೃಶ್ಯತೆಯ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ. ಸರಿ ಇದೆಯಾ? ಇದು ಸಹ ಸರಿಯಾಗಿದೆ. ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1. ಯಾಕಂದ್ರೆ ಮೊದಲನೇ ಹೇಳಿಕೆ ತಪ್ಪಾಗಿದೆ. ಆಪ್ಷನ್ 1 ಸರಿಯಾದಂತಹ ಉತ್ತರ. 13ನೇ ಪ್ರಶ್ನೆ, ಈ ಮನೆತನಗಳ ಸರಿಯಾದ ಕಾಲಾನುಕ್ರಮಣಿಕೆಯೆಲ್ಲ ನೀವು ಜೋಡಿಸಬೇಕು. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ 4 ರಾಜ ಮನೆತನಗಳ ಹೆಸರನ್ನ ಇಲ್ಲಿ ಕೊಡಲಾಗಿದೆ. ಈ ರಾಜ ಮನೆತನಗಳನ್ನ ಕಾಲಾನುಕ್ರಮದಲ್ಲಿ ನೀವು ಜೋಡಿಸ್ತಾ ಹೋಗ್ಬೇಕು ಮಕ್ಕಳೇ. ಸಾಳುವ, ತುಳುವ, ಅರವೀಡು, ಸಂಗಮ. ಸಾಳುವ ಮನೆತನ ಯಾವಾಗ ಬಂತು ಅನ್ನೋದು ನಿಮ್ಗೆ ಗೊತ್ತಿರಬೇಕು. 1485ರಲ್ಲಿ. ತುಳುವ ಮನೆತನ ಅಧಿಕಾರಕ್ಕೆ ಬಂದಿದ್ದು 1491ರಲ್ಲಿ. ಅರವೀಡು ಮನೆತನ 1542ರಲ್ಲಿ. ಸಂಗಮ 1336ರಲ್ಲಿ. ನೋಡಿ, ಮನೆತನಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಇಸುವಿಗಳು ನಮಗೆ ಗೊತ್ತಿರಬೇಕು. ಈಗ ನೀವು ಸುಲಭವಾಗಿ ಇವುಗಳನ್ನ ಏನ್ ಮಾಡ್ತೀರಿ? ಕಾಲಾನುಕ್ರಮಣಿಕೆಯಲ್ಲಿ ಮನೆತನಗಳನ್ನ ಜೋಡಿಸ್ತೀರಿ. ಮೊದಲು ಬಂದಿದ್ಯಾವುದು? ಸಂಗಮ, ಆಮೇಲೆ ಸಾಳ್ವ, ಆಮೇಲೆ ತುಳುವ, ಲಾಸ್ಟ್ ಅರವೀಡು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4. 14ನೇ ಪ್ರಶ್ನೆ, ಈ ಕೆಳಗಿನ ಕಾಯ್ದೆಗಳ ಸರಿಯಾದ ಅನುಕ್ರಮಣಿಕೆ. ಇದು ಸಹ ಕಾಲಾನುಕ್ರಮಣಿಕೆಗೆ ಸಂಬಂಧಿಸಿದಂತಹ ಪ್ರಶ್ನೆ ಮಕ್ಕಳೇ. 4 ಕಾಯ್ದೆಗಳನ್ನು ಕೊಟ್ಟಿದ್ದಾರೆ. ಈ ಕಾಯ್ದೆಗಳು ಯಾವಾಗ ಜಾರಿಗೆ ಬಂತು ಅನ್ನೋದನ್ನ ಮೊದಲು ನೀವು ನೆನಪು ಮಾಡ್ಕೋಬೇಕು. ಬ್ರಿಟಿಷರ ಕಾಲದಲ್ಲಿ ಅನೇಕ ಕಾಯ್ದೆಗಳು ಜಾರಿಗೆ ಬಂದವು. ಆ ಕಾಯ್ದೆಗಳ ಆಧಾರದ ಮೇಲೆ ನಮ್ಮ ಸಂವಿಧಾನ ರೂಪುಗೊಂಡಿತ್ತು ಅನ್ನೋದನ್ನು ನೀವು ಅಧ್ಯಯನ ಮಾಡಿದ್ದೀರಿ. ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂದಿದ್ದು ಎಷ್ಟರಲ್ಲಿ? 1784. ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಥವಾ ಇದನ್ನ 1909ರ ಕಾಯ್ದೆ ಅಂತ ಕರೀತಾರೆ. 1909ರಲ್ಲಿ ಇದು ಜಾರಿಗೆ ಬಂತು. ಮಾಂಟೆಗ್ಯೂ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಜಾರಿಗೆ ಬಂದಿದ್ದು
1919ರಲ್ಲಿ. ಈ ಕಾಯ್ದೆಯನ್ನು 1919ರ ಕಾಯ್ದೆ ಅಂತ ಕರೀತಾರೆ. ಎಲ್ಲ ಕಾಯ್ದೆಗಳಿಗಿಂತ ಮೊದಲು ಬಂದಿದ್ದು ರೆಗ್ಯುಲೇಟಿಂಗ್ ಕಾಯ್ದೆ. ಯಾಕೆ ಬಂತು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ನಿಯಂತ್ರಿಸುವುದಕ್ಕಾಗಿ ಈ ಕಾಯ್ದೆ ಬಂತು. ಎಷ್ಟರಲ್ಲಿ ಬಂತು? 1773. ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಿರಬಹುದು? ಇಸವಿಗಳ ಆಧಾರದ ಮೇಲೆ ನೀವು ಜೋಡಿಸ್ತಾ ಹೋಗ್ಬೇಕು. ಮೊದಲು ನಡೆದಿದ್ದು ರೆಗ್ಯುಲೇಟಿಂಗ್ ಆಕ್ಟ್ ಡಿ, ಎರಡನೇ ಬಂದಿದ್ದು ಯಾವುದು? ಎ, ಪಿಟ್ಸ್ ಇಂಡಿಯಾ ಆಕ್ಟ್, ಮೂರನೇ ಬಂದಿದ್ದು ಬಿ, ಕೊನೆಗೆ ಬಂದಿದ್ದು ಸಿ. ಡಿ, ಎ, ಬಿ, ಸಿ ಆಪ್ಷನ್ 4 ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 15 ನೋಡ್ತಾ ಇದ್ದೀರಿ ಮಕ್ಕಳೇ. ಇಲ್ಲೂ ಸಹ ಅಷ್ಟೇ 4 ಕಾಯ್ದೆಗಳನ್ನ ಕೊಟ್ಟಿದ್ದಾರೆ. ಈ ಕಾಯ್ದೆಗಳಿಗೆ ಸಂಬಂಧಪಟ್ಟಂತ ಸರಿಯಾದ ಹೇಳಿಕೆಗಳನ್ನು ನೀವು ಆಯ್ಕೆ ಮಾಡಬೇಕು. ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನ 16ರಿಂದ 60ಕ್ಕೆ ಹೆಚ್ಚಿಸಲಾಯಿತು ಈ ಕಾಯ್ದೆ ಪ್ರಕಾರ. ಪ್ರಾಂತ್ಯಗಳಲ್ಲೂ ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳನ್ನು ಹೆಚ್ಚಿಸಲಾಯಿತು. ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆ ಮಾಡಲು ಅವಕಾಶ ನೀಡಲಾಯಿತು. ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಹೌದು, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಅಂದಾಗ ನಮಗೆ ನೆನಪಾಗುವಂಥದ್ದು ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ. ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆಯ ಮತ್ತೊಂದು ಹೆಸರು 1909ರ ಭಾರತೀಯ ಪರಿಷತ್ ಕಾಯ್ದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಸರಿಯಾದಂಥ ಉತ್ತರ. ಮೇಲಿನ 4 ಹೇಳಿಕೆಗಳು ಸಂಬಂಧಿಸಿದ್ದು 1909ರ ಭಾರತೀಯ ಪರಿಷತ್ ಕಾಯ್ದೆಗೆ. 16ನೇ ಪ್ರಶ್ನೆ, ಕೆಳಗೆ ನೀಡಿರುವ ವಿಶ್ವಸಂಸ್ಥೆಯ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಅವುಗಳ ಕೇಂದ್ರ ಕಚೇರಿಗಳನ್ನು ನೀವು ಓದಬೇಕು. ಅವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆರಿಸಬೇಕು. ಇಲ್ಲಿ ಒಟ್ಟು 4 ಜೋಡಿಯನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ತಪ್ಪಾಗಿರೋದು ಯಾವುದು ಅಂತ ನೀವು ಹೇಳಬೇಕು. ನೋಡೋಣ. ಆಹಾರ ಮತ್ತು ಕೃಷಿ ಸಂಸ್ಥೆ, ಇದರ ಕೇಂದ್ರ ಕಚೇರಿ ರೋಮ್ನಲ್ಲಿದೆ. FAO ಕೇಂದ್ರ ಕಚೇರಿ ಇರುವಂತಹದ್ದು ರೋಮ್, ಸರಿಯಾದಂತ ಉತ್ತರ. ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ WHO ಇದರ ಕೇಂದ್ರ ಕಚೇರಿ ಇರುವಂತಹದ್ದು ಜಿನೇವಾದಲ್ಲಿ, ಇದು ಸರಿಯಾಗಿದೆ. ಯುನೆಸ್ಕೋ ಇದರ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ, ಇದು ಸಹ ಸರಿ. IBRD ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, ಈ ಸಂಸ್ಥೆಯ ಕೇಂದ್ರ ಕಚೇರಿ ಹೇಗ್ನಲ್ಲಿದೆ ಅಂತ ಕೊಟ್ಟಿದ್ದಾರೆ. IBRD ಕೇಂದ್ರ ಕಚೇರಿ ಹೇಗ್ನಲ್ಲಿಲ್ಲ, ವಾಷಿಂಗ್ಟನ್ DC ಹೀಗಾಗಿ ಇದು ತಪ್ಪು. ಈಗ ನಿಮಗೆ ಗೊತ್ತಾಯ್ತು ತಪ್ಪಾದ ಜೋಡಿ ಯಾವುದು? ತಪ್ಪಾದ ಜೋಡಿ ಡಿ ಮಾತ್ರ ತಪ್ಪು ಅಲ್ವಾ? ಆಪ್ಷನ್ 4 ಸರಿಯಾದಂಥ ಉತ್ತರ. ಹೀಗೆ ವಿದ್ಯಾರ್ಥಿಗಳೇ, ಈ ಮಾದರಿಯ ಪ್ರಶ್ನೆಗಳನ್ನು ನಾವು ಸಮಾಜ ವಿಜ್ಞಾನ ವಿಷಯದಲ್ಲಿ ನಿರೀಕ್ಷೆ ಮಾಡಬಹುದು. ವಿದ್ಯಾರ್ಥಿಗಳೇ, ಇದುವರೆಗೆ ನಾವು NTSC ಪರೀಕ್ಷೆಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಯಾವ ಮಾದರಿಯ ಪ್ರಶ್ನೆಗಳು ಬರ್ಬೋದು ಅನ್ನೋದರ ಕುರಿತಂತೆ ನಾವು ಚರ್ಚೆ ಮಾಡಿದ್ವಿ. ಈ ವಿಡಿಯೋವನ್ನು ವೀಕ್ಷಿಸಿದಂಥ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.